ಅಲ್ಲಾಹನು ಕುರಾನ್ನಲ್ಲಿ ಹೇಳುತ್ತಾನೆ, ಇನ್ನ ಅಕ್ರಮಕುಂ ಇಂದಲ್ಲಾಹಿ ಅತ್ಕಾಕುಂ, ನಿಮ್ಮಲ್ಲಿ ಅಲ್ಲಾಹನ ದೃಷ್ಟಿಯಲ್ಲಿ ಅತ್ಯಂತ ಗೌರವಾನ್ವಿತನು ಯಾರಪ್ಪ ಅಂತಂದರೆ ಅತಿ ಹೆಚ್ಚು ತಕ್ವಾ ಉಳ್ಳವನು. ಮಾನವನ ಮೌಲ್ಯ ಮತ್ತು ಹಣ, ಆಸ್ತಿ, ಅಂತಸ್ತು ಯಾವುದು ಅಲ್ಲಾಹನಲ್ಲಿ ಪ್ರಾಮುಖ್ಯವಾದದ್ದಲ್ಲ. ಅದು ಯಾವುದಪ್ಪ ಅಂತಂದರೆ ತಕ್ವಾ, ಅಲ್ಲಾಹನ ಭಯ, ದೇವ ಭಯ. ಅಲ್ಲಾಹನು ಕುರಾನಲ್ಲಿ ಹೇಳುತ್ತಾನೆ, ಇನ್ನಲ್ಲಾಹ ಲಾ ಯುಹಿಬ್ಬುಲ್ ಮುತ್ತಕೂನ್, ಅಲ್ಲಾಹನು ಯಾರು ತಕ್ವಾನ ಇಖ್ತಿಯಾರ್ ಮಾಡ್ತಾರೆ, ಯಾರು ಅಲ್ಲಾಹನ ದೇವ ಭಯವನ್ನು ಅಲ್ಲಾಹನಲ್ಲಿ ಭಯಪಡ್ತಾರೆ, ಅಲ್ಲಾಹನು ಅವರನ್ನು ಮೊಹಬ್ಬತ್ ಮಾಡ್ತಾನೆ, ಪ್ರೀತಿ ಮಾಡುತ್ತಾನೆ ಅಂಥೇಳಿ ಹೇಳ್ತಾನೆ ಅಲ್ಲಾಹ್ ತಾಲ ಕುರಾನ್ನಲ್ಲಿ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ಇತ್ತಕಿಲ್ಲಾ ಹೈಸುಮಾ ಕುಂತ, ನೀನು ಯಾವುದೇ ಸ್ಥಳದಲ್ಲಿರಲಿ ಅಲ್ಲಾಹನನ್ನು ಭಯದಿಂದ ನಡೆದುಕೊಳ್ಳು. ಕೆಟ್ಟ ಕೆಲಸವಾದರೆ ಅದನ್ನು ಒಳ್ಳೆಯ ಕಾರ್ಯದಿಂದ ತೊಳೆದುಹಾಕು ಮತ್ತು ಜನರೊಂದಿಗೆ ಒಳ್ಳೆಯ ನಡತೆ ಇರಲಿ ಅಂಥೇಳಿ ಅಲ್ಲಾಹನು ಕುರಾನ್ನಲ್ಲಿ ಹೇಳುತ್ತಾನೆ. ದೇವಭಯ ಇದು ನಮ್ಮ ಒಂದು ಆರಾಧನೆಗಳಲ್ಲಿ ಒಂದು ಆರಾಧನೆಯಾಗಿದೆ. ಕುರಾನ್ನಲ್ಲಿ ಇನ್ನೊಂದು ಆಯತ್ನಲ್ಲಿ ಅಲ್ಲಾಹನು ಹೇಳುತ್ತಾನೆ, ವಮನ್ ಯತ್ತಕಿಲ್ಲಾಹ್ ಯಜ್ಅಲ್ ಲಹು ಮಖ್ರಜ ವಯರ್ಜುಖ್ಹು ಮಿನ್ ಹೈಸು ಲಾ ಯಹ್ತಸಿಬ್, ಯಾರು ಅಲ್ಲಾಹನ ಭಯದಿಂದ ನಡೆದುಕೊಳ್ಳುತ್ತಾರೋ, ತಕ್ವಾ ಇಖ್ತಿಯಾರ್ ಮಾಡುತ್ತಾರೋ, ಅಲ್ಲಾಹನು ಅವರಿಗೆ ಕಷ್ಟದಿಂದ ಹೊರಬರಲು ದಾರಿಯನ್ನು ನೀಡುತ್ತಾನೆ ಮತ್ತು ಅವರಿಗೆ ಊಹಿಸದ ಜಾಗದಿಂದ ಉಪಜೀವನ ಕೊಡುತ್ತಾನೆ. ಅಂದರೆ ಅವರಿಗೆ ಗುಮಾನ್ ಇಲ್ಲದ ಜಾಗದಿಂದ ರಿಸ್ಕನ್ನು ಕೊಡುತ್ತಾನೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತಕ್ವಾ ಇಖ್ತಿಯಾರ್ ಮಾಡುವ ಸಲುವಾಗಿ ನಮಗೆಲ್ಲರಿಗೂ ಒಂದು ದುವಾವನ್ನು ಕಲಿಸಿದ್ದಾರೆ. ಅದು ಯಾವುದಪ್ಪ ಅಂತಂದರೆ, ಅಲ್ಲಾಹುಮ್ಮ ಇನ್ನಿ ಅಸ್ಅಲುಕ ಹುದಾ ವತ್ತುಕ ವಲ್ ಅಫಾಫ ಗಿನಾ, ಅಲ್ಲಾಹನೇ ನನಗೆ ಹಿದಾಯತ್, ಸರಿಯಾದ ಮಾರ್ಗ, ತಕ್ವಾ, ದೇವಭಯ, ಪವಿತ್ರತೆ ಮತ್ತು ಘಿನ, ತೃಪ್ತಿ ನೀಡು ಅಂಥೇಳಿ ಕೊನೆಯದಲ್ಲಿ ಅಲ್ಲಾಹನಲ್ಲಿ ದುವಾ ಮಾಡುತ್ತಾನೆ, ಅಲ್ಲಾಹುಮ್ಮ ಇನ್ನಿ ಅಸ್ಅಲುಕ ಹುದಾ ವತ್ತುಕ ವಲ್ ಅಫಾಫ ವಲ್ ಗಿನಾ ವ ಆಖಿರು ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.